ರೈತರೆ ಇನ್ನೊಂದು ವಿಚಾರ ತಿಳಿಸ್ತಾ ಇದ್ದೀನಿ ಈ ಕಾರ್ಯಕ್ರಮದ ಮುಖಾಂತರ. ಏನಂತಂದರೆ, ಇತ್ರೇಲ್ ಮಾಡಿ ನಂತರ ಯಾವ ಹಂತದಲ್ಲಿ ನಿಮಗೆ ಫ್ಲವರು ಬರುತ್ತಲ್ಲ, ಆ ಹಂತದಲ್ಲಿ ನಿಮಗೆ ಮೇಜರಾಗಿ ಹೆಣ್ಣು ಹೂವು ಬರುತ್ತಾ ಗಂಡು ಹೂವು ಬರುತ್ತಾ ಅಂತ ತಿಳ್ಕೊಳೋದಕ್ಕೆ ನೀವೊಂದು ಇಲ್ಲಿ ಟೆಕ್ನಿಕ್ ಅಥವಾ ಒಂದು ಮಾಹಿತಿ ಕೊಡ್ತಾಯಿದ್ದೀನಿ. ಇದನ್ನು ಅಬ್ಸರ್ವೇಷನ್ ಮಾಡಿ ರೈತರೆ, ನಿಮ್ಗೆ ಅದು ತುಂಬ ಅನುಕೂಲ ಆಗುತ್ತೆ. ಯಾವ ರೀತಿ ಅಂದರೆ ನೋಡ್ರಿ, ಈ ಥರ ಚಿಗುರು ಬರುತ್ತೆ ನಿಮ್ಗೆ. ಇತ್ರೇಲ್ ಆದಮೇಲೆ ಎಲ್ಲ ರೈತರಿಗೂ ಗೊತ್ತಿರ್ತದೆ, ಹೊಸ ರೈತರಾಗಿದ್ದರೆ ಗೊತ್ತಿರಲ್ಲ. ಈ ಥರ ಸ್ಟಮ್ಮಲ್ಲಿ ಇತ್ರೇಲ್ ಆದಮೇಲೆ ಚಾಟ್ನಿ ಎಲ್ಲ ತೊಗೊಂಡು ಇತ್ರೇಲ್ ಆದಮೇಲೆ ಚಿಗುರು ಬರುತ್ತಲ್ಲ, ಆ ಚಿಗುರು ಬರಬೇಕಾದ್ರೆ ಎಲೆ ಚೂಪುಗ ಅಂದರೆ ಈ ಥರ ಉದ್ದ ಎಲೆ ಬಂತು ಅಂದರೆ ಗಂಡು ಹೂವು ಜಾಸ್ತಿ ಬರುತ್ತೆ. ಆಮೇಲೆ ಆ ಹೂವನ್ನು ಡ್ರಾಪ್ ಆಗ್ತದೆ ನಿಮಗೆ, ಎಲೆ ತಿಕ್ನೆಸ್ ಇರೋಲ್ಲ. ಅದೇ ಬರಬೇಕಾದ್ರೆ ಎಲೆ ರೌಂಡ್ ಶೇಪ್ ಬರಬೇಕು, ಅಂದರೆ ಚೂಪುಗೆ ಬರೋಲ್ಲ, ಈ ಥರ ಗುಂಡು ಬರುತ್ತೆ ನೋಡಿ. ಇಲ್ಲೇನೋ ರೈತರು ಸ್ಪ್ರೇ ಮಾಡಿದ್ದಾರೆ, ಇರಲಿ ನೋಡಿರಿ, ಈ ಥರ ಗುಂಡಿಗೆ ಬರ್ಬೇಕು ನಿಮ್ಗೆ. ಈ ಥರ ಎಲೆ ರೌಂಡ್ ಶೇಪ್ ಬಂದರೆ ಏನಾಗುತ್ತೆ ಅಂತಂದರೆ ಫುಡ್ ಸ್ಟೋರೇಜ್ ಚೆನ್ನಾಗಾಗಿರ್ತದೆ. ಅವಾಗ ಬರ್ಬೇಕಾದ್ರೆ ನಿಮಗೆ ಹೆಣ್ಣು ಹೂವು ಚೆನ್ನಾಗಿ ಬರುತ್ತೆ. ಆಮೇಲೆ ಡ್ರಾಪ್ ಆಗೋಲ್ಲ ಬರೋವಂಥ ಹೂವು. ಡ್ರಾಪ್ ಆಯಿತು ಅಂತಂದರೆ ನೀವು ಅಲ್ಲಿ ಅರ್ಥ ಮಾಡ್ಕೊಬೇಕು, ಒಂದು ನೀರು ಮೇಂಟೆನೆನ್ಸ್ ಮಾಡಿರಲ್ಲ ನೀವು. ಅವಾಗ ಏನು ನೀರು ಕೊಡ್ತಿರಲ್ಲ, ನೀರು ವೇರಿಯೇಷನ್ ಆದಾಗ ಆ ಥರ ಆಗಿರ್ತದೆ ರೈತರೆ. ಇದನ್ನು ಒಂದು ಸಣ್ಣ ಮಾಹಿತಿ ಕೊಟ್ಟಿದ್ದೀನಿ, ಯುಟಿಲೈಸ್ ಮಾಡ್ಕೊಂಡು ಆ ಟೈಮಲ್ಲಿ ವಾಟರ್ ಸ್ವಲ್ಪ ಜಾಸ್ತಿ ಬರ್ದಂಗೆ ಫುಡ್ ಸ್ಟೋರೇಜ್ನ ರೆಸ್ಟ್ ಫೀಲ್ಡಲ್ಲೇ ಕೊಟ್ಟು, ಮತ್ತು ಆ ಎಲೆ ತಿಕ್ನೆಸ್ಸು ಮತ್ತು ನಿಮಗೆ ಏನದು ಆ ರೌಂಡ್ ಶೇಪ್ ಬರಬೇಕು ಅಂತಂದರೆ ಕೆಲವೊಂದು ಪ್ರಾಡಕ್ಟ್ಸ್ ಇದ್ದಾವೆ, ಅದನ್ನು ಯೂಸ್ ಮಾಡಿ. ಎಲೆ ತಿಕ್ನೆಸ್ ಬಂದುಬಿಟ್ರೆ ನಿಮಗೆ ಟ್ರಿಪ್ಸ್ ಆಗಿಂದನೇ ಟ್ರಿಪ್ಸ್ ಕಂಟ್ರೋಲ್ ಇರ್ತದೆ. ಇಲ್ಲ ನೀವು ಟ್ರಿಪ್ಸ್ಗಂತಲೇ ಜಾಸ್ತಿ ಮೆಡಿಷನ್ನ ಯೂಸ್ ಮಾಡಬೇಕಾಗುತ್ತೆ ರೈತರೆ. ನಮಸ್ಕಾರ ರೈತರೆ.